ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಯ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ನೋಡೋಣ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ 31ರ ಒಳಗಾಗಿ ಚುನಾವಣೆಯನ್ನು ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇದಕ್ಕೆ ರಾಜ್ಯ ಚುನಾವಣಾ ಆಯೋಗವು ಕೂಡ ಅಷ್ಟೇ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಪಾಲಿಕೆಯ ಪಯಣವನ್ನು ಆರಂಭಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನರ ನಾಡಿಮಿಡಿತ ಏನು, ಏನೆಲ್ಲ ಸಮಸ್ಯೆಗಳನ್ನು ವಾರ್ಡ್ ವೈಸ್ ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಇದೇ ಇವತ್ತಿನ ವಿಶೇಷ ಪಾಲಿಕೆಯ ಪಯಣ. ನಾನು ಮಂಜುನಾಥ್. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದಾವೆ. ಅತ್ತಿಗುಪ್ಪೆ, ಹಂಪಿನಗರ, ಹೊಸಹಳ್ಳಿ, ಆದಿಚುಂಚನಗಿರಿ ವಾರ್ಡ್, ವಿದ್ಯಾರಣ್ಯಪುರ, ಕೆಪಿ ಅಗ್ರಹಾರ, ಸಂಗೊಳ್ಳಿ ರಾಯಣ್ಣ ವಾರ್ಡ್, ಬಾಪೂಜಿ ನಗರ, ಕೃಷ್ಣದೇವರಾಜ ವಾರ್ಡ್, ಗಾಳಿ ಆಂಜನೇಯ ದೇವಸ್ಥಾನ, ಮುನೇಶ್ವರ ಬ್ಲಾಕ್, ಆವಲಹಳ್ಳಿ ಹಾಗೂ ದೀಪಾಂಜಲಿ ನಗರ. ಈ 13 ವಾರ್ಡ್ಗಳಲ್ಲಿಯೂ ಕೂಡ ಅಷ್ಟೇ ಜನ ಪ್ರತಿನಿತ್ಯ ಏನೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಏನು ಅಭಿವೃದ್ಧಿ ಕೆಲಸಗಳು ಮುಂದೆ ಆಗಬೇಕಾಗಿದೆ ಅನ್ನುವಂಥದ್ದನ್ನು ನಾನು ಅವರ ಬಳಿಯೇ ಹೋಗಿ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದಿಚುಂಚನಗಿರಿ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಅವರಿಂದನೇ ತಿಳ್ಕೊಳ್ಳೋಣ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾದಂತಹ ಆದಿಚುಂಚನಗಿರಿ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಅವರಿಂದನೇ ಕೇಳೋಣ ಬನ್ನಿ. ಈಗ 6 ವರ್ಷದ ಕಾರ್ಪೊರೇಟರ್ಗಳಿಲ್ಲ, ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮಾಡಬೇಕಾ ಬೇಡವಾ? ಮಾಡಬೇಕು ಅಂತ ಅವರಿದ್ರೆ ಸರ್ ಒಂದು ಸ್ವಲ್ಪ ಅನುಕೂಲ ಆಯ್ತದೆ ಅಲ್ವಾ? ಅಲ್ಲ ಹಂಗೆ ಸಮಸ್ಯೆಗಳಿದೆ ಈ ಭಾಗದಲ್ಲಿ ಏನಿಲ್ಲ ಸಮಸ್ಯೆ ಅಂದ್ರೆ ನೀರು ಮಳೆ ಬಂದ್ರೆ ನೀರು ತುಂಬಿಕೊಳ್ತದೆ, ಆ ಸಮಸ್ಯೆ ಒಂದು ಅದೇ ಸಮಸ್ಯೆ. ಇಲ್ಲಿ ಕಾರ್ಪೊರೇಟರ್ ಇದೆ, ಓಡಾಡ್ಬಿಟ್ಟು ಮಾಡಿಸ್ತಾರೆ ಅಲ್ವಾ? ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ಬೇರೆದೊಂದು ಆಗಿರ್ಬೋದು, ಮಾಡ್ತಾನೆ ಇಲ್ಲ. ಯಾಕೆಂದರೆ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇದು ಭಾಳ ಅತ್ಯಗತ್ಯವಾಗಿ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಯಾವುದು ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಇದು ಅತ್ಯಗತ್ಯ ಇದೆ. ಇದು ಯಾರು ಕೂಡ ಮನಗಾಣಲ್ಲ, ಕೇಳಲ್ಲ, ಹೇಳಲ್ಲ. ಅವರು ಸರ್ಕಾರ ನಡ್ಕೊಂಡು ಹೋಗ್ತಾ ಇರ್ತದೆ ಅಷ್ಟೇ. ಇದು ಭಾಳ ದೌರ್ಭಾಗ್ಯ. ಕೇಳಿದ್ರಲ್ಲ ಆದಿಚುಂಚನಗಿರಿ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ. ಈಗ ನಾನು ಕೆಪಿ ಅಗ್ರಹಾರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಅವರಿಂದನೇ ಕೇಳೋಣ. ಈಗ ನಾನು ಕೆಪಿ ಅಗ್ರಹಾರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆ ಏನು, ಜಿಬಿಎ ಎಲೆಕ್ಷನ್ ಅನ್ನುವಂಥದ್ದು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಜನ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಕಡ್ಡಾಯ ಬೇಕು, ಕಾರ್ಪೊರೇಟರ್ ಕಡ್ಡಾಯ ಬೇಕೇ ಬೇಕು. ಕಾರಣ ಏನಂದರೆ ಸಿವಿಕ್ ಕಮ್ಯುನಿಟೀಸ್ ನೋಡ್ಕೊಳೋದೆಲ್ಲ ಕಾರ್ಪೊರೇಟ್ರೇ ಅಲ್ವಾ? ಎಲೆಕ್ಟ್ರಿಸಿಟಿ, ವಾಟ್ರು, ಈ ಸ್ಯಾನಿಟ್ರಿ, ರೋಡು ಇದೆಲ್ಲ ಬಂದು ಕಾರ್ಪೊರೇಟರ್ ನೋಡ್ಕೊಳ್ಳೋದು. MLA ಪವರ್ಸ್ ಬೇರೆ, ಕಾರ್ಪೊರೇಟರ್ ಪವರ್ಸ್ ಬೇರೆ, ಕೌನ್ಸಿಲರ್ಸ್ ಕೆಲಸನೇ ಬೇರೆ. ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಕೌನ್ಸಿಲರೇ ಬೇರೆ, MLAಗಳೇ ಬೇರೆ. ಆದ್ದರಿಂದ ಇವಾಗ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಫಸ್ಟ್ ಎಲೆಕ್ಷನ್ ಆಗಬೇಕು. ಅದು ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ. ಆಗಸ್ಟ್ 30 ತಾರೀಕು ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ನಿರ್ದೇಶನ ಆಗಿದೆ. ಖಂಡಿತ ಎಲೆಕ್ಷನ್ ಆಗುತ್ತೆ. ನಾವು ಏನೋ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾವುದು ಇದು ಮಾಡೋಕ್ಕಾಗ್ತಾ ಇಲ್ಲ. ಈ ಬರೀ ಎಲ್ಲ MLA ಮಾತಾಡೋಕ್ಕಾಗಲ್ಲ. ಇದು ಕೌನ್ಸಿಲರ್ ಇದ್ರೇ ಅವರು ಜವಾಬ್ದಾರಿ ಮಾಡ್ತಾರೆ. BBMPದು ಏನಿದ್ರೂ ಅದಕ್ಕೋಸ್ಕರ ಈಗ ನಿಮ್ಮ ಕೆಪಿ ಅಗ್ರಹಾರ ರೋಡ್ ನೋಡ್ಕೊಂಡು ಬಂದ್ವಿ. ಎಲ್ಲ ಕಡೆ ನಗ್ದಾಕ್ಬಿಟ್ಟವ್ರಲ್ಲ, ಇಲ್ಲೂ ನಗ್ದಾಕ್ತಾವ್ರಲ್ಲ, ಪೈಪ್ ಇದು ಮಾಡ್ತಾವ್ರೆ. ಯಾರು ಕಂಪ್ಲೇಂಟ್ ಮಾಡೋದ್ರೂ ಗೊತ್ತಾಗ್ತಾ ಇಲ್ಲ. ಕೇಳಿದ್ರಲ್ಲ ಕೆಪಿ ಅಗ್ರಹಾರ ವಾರ್ಡ್ನಲ್ಲಿರುವಂತಹ ಜನರ ಮಾತುಗಳು. ಪಕ್ಷ ಯಾವುದೇ ಆಗಿರಲಿ, ವ್ಯಕ್ತಿ ಮತ್ತು ವ್ಯಕ್ತಿತ್ವ ಚೆನ್ನಾಗಿರುವಂತಹ ವ್ಯಕ್ತಿಯನ್ನು ನಾವು ಕಾರ್ಪೊರೇಟರಾಗಿ ಆಯ್ಕೆ ಮಾಡಿದ್ವಿ ಅಂತಂದರೆ ಅಭಿವೃದ್ಧಿ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ವಾರ್ಡ್ನಲ್ಲಿರುವಂತಹ ಜನರ ಮಾತು. ಈಗ ನಾನು ವಿದ್ಯಾನಗರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಮಾತುಗಳೇನು ಹೇಳ್ತಾರೆ, ಏನೆಲ್ಲ ಸಮಸ್ಯೆಗಳಿಂದ ಅವಳು ಬಳಲ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೇಳೋಣ ಬನ್ನಿ. ಈಗ ನಾನು
ವಿದ್ಯಾರಣ್ಯ ನಗರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, ನಿಜಕ್ಕೂ ಕೂಡ ಅಷ್ಟೇ GB ಎಲೆಕ್ಷನ್ ಬೇಕಾ ಬೇಡವಾ, ಯಾವ ಪಕ್ಷದವ್ರು ಗೆದ್ದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ಜನರಿಂದ ತಿಳ್ಕೊಳ್ಳೋಣ ಬನ್ನಿ. ಕಾರ್ಪೊರೇಟರ್ ಇಂಪಾರ್ಟೆಂಟ್ ಇದೆಯಾ? ಇಂಪಾರ್ಟೆಂಟ್ ಮಾಡಲೇಬೇಕು ಸರ್. ಸಣ್ಣ ಪುಟ್ಟ ಕೆಲಸ ಇದ್ದರೆ MLA ಹತ್ರ ಹೋಗೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದು. ಹೌದು, ಎಲೆಕ್ಷನ್ ಆದರೆ ಒಳ್ಳೆಯದು. ಬೇಕು ಬೇಡ ತಾನೆ, ಬೇಕು ಬೇಕು ಬೇಕು. ಏನಕ್ಕೆ ಬೇಕು ಕಾರ್ಪೊರೇಟ್ರು? ಅಥವಾ ನೀ ಸಿಕ್ಕಂದ ಏನಪ್ಪ ಹೇಳಿ. ಸಿಕ್ಕಂದ ಮಾಡೋಕ ಅವರು ಮಾಡಿಕೊಡ್ತಾರೆ. ಯಾಕಂದ್ರೆ MLA ಮಿನಿಸ್ಟರ್ ಯಾರು ಸಿಗೋದಿಲ್ಲ. ಸಿಕ್ಕಲ್ಲ ಅವ್ರೇ ಎಲ್ಲಿ ಕಾಣೋದು ಅವ್ರೆಲ್ಲೇ ಕಾಣೋದು, ಓಟ್ ಹಾಕಿಸ್ಕೋತು ಬರ್ತಾರೆ. ಪುನಃ ಇನ್ನು ಎಲ್ಲಿ ನಮ್ಮ ಕಾಣೋದು ನಮ್ಮಂತೆಯವರು. ಹೇಳಿದ್ರಲ್ಲ, ವಿದ್ಯಾನಗರ ವಾರ್ಡ್ನಲ್ಲಿರುವಂತಹ ಜನರ ಒಂದು ಮನದಾಳದ ಮಾತುಗಳೇನು ಅಂತ ಹೇಳ್ಬಿಟ್ಟು, ಇಲ್ಲಿ ಅತಿ ಹೆಚ್ಚಾಗಿ ಒಳಚರಂಡಿಯ ಸಮಸ್ಯೆ ಇದೆ. ಅದು ಮಳೆಗಾಲದಲ್ಲಿ ಅದನ್ನು ರಿಪೇರಿ ಮಾಡಬೇಕು ಅಂತ ಹೋಗ್ತಾರೆ. ಇದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗ್ತಾ ಇಲ್ಲ. ಅದೇ ಕಾರ್ಪೊರೇಟರ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಅಟ್ಲೀಸ್ಟ್ ನೋಡ್ತಾರೆ, ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳ್ತಿದ್ರೆ. ಇನ್ನೊಂದು ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು, ಯಾವುದೇ ಪಕ್ಷ ಅಂತಿಲ್ಲ, ಇಲ್ಲಿ ಯಾರು ಜನಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ನಾವೆಲ್ಲರೂ ಕೂಡ ಅಷ್ಟೇ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈಗ ನಾನು ಸಂಗೊಳ್ಳಿ ರಾಯಣ್ಣ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೇಳಿ ತಿಳ್ಕೊಳ್ತೀನಿ. ಈಗ ನಾನು ಸಂಗೊಳ್ಳಿ ರಾಯಣ್ಣ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, GB ಎಲೆಕ್ಷನ್ನ ಕುರಿತಾಗಿ ಇಲ್ಲಿನ ಜನರ ಮಾತುಗಳೇನು, ಯಾವ ಪಕ್ಷದವರು ಅಧಿಕಾರಕ್ಕೆ ಬಂದರೆ, ಯಾವ ಪಕ್ಷದವರು ಕಾರ್ಪೊರೇಟರ್ ಆದರೆ ನಮಗೆಲ್ಲರಿಗೂ ಕೂಡ ಅಷ್ಟೇ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಅನ್ನುವಂಥದ್ದನ್ನು ಜನರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಾರ್ಪೊರೇಟರ್ ನೆಸೆಸಿಟಿ, ಬಟ್ ವಿತೌಟ್ ಕಾರ್ಪೊರೇಟರ್ ಏನಪ್ಪ ಅಂದರೆ ನೆಗ್ಲಿಜೆನ್ಸ್ ಜಾಸ್ತಿ ಇರುತ್ತೆ. ಕಾರ್ಪೊರೇಟರ್ ಇದ್ದರೆ ಅಟ್ಲೀಸ್ಟ್ ಹೋಗಿ ಎನ್ಕ್ವೈರಿ ಮಾಡ್ಬೋದು ಅಂತ ಒಂದಿರುತ್ತೆ. ಬಟ್ ಓವರ್ ಆಲು ಡೆವಲಪ್ಮೆಂಟ್ ಕಾರ್ಪೊರೇಟ್ ರಿಕ್ವೈರ್ಮೆಂಟು. ಬಟ್ ವಿತೌಟ್ ಕಾರ್ಪೊರೇಟ್ರು ಡೆವಲಪ್ಮೆಂಟ್ ಮಾಡ್ಬೋದು, ಬಟ್ ಏನಕ್ಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ. ಜನರಲ್ಲಾಗಿ ಗೊತ್ತಿರುತ್ತಲ್ವ. ನಾವು ನಮ್ಮ ಮನೆ ನೀಟಾಗಿ ಮಾಡಿರ್ತೀವಿ, ಮನೆಯಿಂದ ಫುಟ್ಪಾತು ಅಲ್ಲಿಂದ ಸ್ಟಾರ್ಟ್ ಆದರೆ ಎಲ್ಲ ಕರೆಕ್ಟಾಗಿರಲ್ಲ ಆ್ಯಕ್ಚುಲಿ. ಬಟ್ ಮನೆ ನೀಟಾಗಿ ಬಂದೇ ಬರುತ್ತೆ. ಅದನ್ನು ಅದೇ ಥರ ನೀಟಾಗಿ ಮಾಡ್ಬೋದು, ಬಟ್ ನೀಟಾಗಿ ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂತ ಗೊತ್ತಿಲ್ಲ. ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತು, ಬಟ್ ಯಾರೂ ಮಾತಾಡಲ್ಲ ಜನರಲ್ಲೇ. ಸರ್, ನಮ್ಮ ಅನಿಸಿಕೆ ಏನು ಅಂದರೆ, ಒಂದು ಪ್ರಕಾರವಾಗಿ ನಮಗೆ ಅದು ಕಾರ್ಪೊರೇಷನ್ ಎಲೆಕ್ಷನ್ ನಮ್ಗೆ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಶಾಸಕರು ಆ ಥರ ನೋಡ್ಕೋತಾ ಇದ್ದಾರೆ, ಏರಿಯಾ ಜನನಾಗಲಿ ಕ್ಷೇತ್ರ ಜನನಾಗಲಿ. ಬಟ್ ಕಾನೂನು ಪ್ರಕಾರ ಕಾರ್ಪೊರೇಟರ್ ಎಲೆಕ್ಷನ್ ನಡೆದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ನಡೆದ್ರೂ ಸಂತೋಷ, ನಡೀದೇ ಇದ್ರೂ ಸಂತೋಷ. ಬಟ್ ನಡೆದ್ರೆ ನಮ್ಮದು ಅದಕ್ಕೆ ಸಪೋರ್ಟ್ ಇದೆ. ಹೇಳಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ವಾರ್ಡ್ನಲ್ಲಿರುವಂತಹ ಜನರ ಒಂದು ಮಾತುಗಳನ್ನು. ಕಾರ್ಪೊರೇಟ್ ಎಲೆಕ್ಷನ್ ಬಂದರೂ ಓಕೆ, ಬಂದಿಲ್ಲ ಅಂತಂದ್ರೂ ಓಕೆ, ನಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಅಷ್ಟೇ ಶಾಸಕರು ಕ್ಷಣಾರ್ಧದಲ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಕಾರ್ಪೊರೇಟ್ರ್ ಯಾರೇ ಬಂದರೂ ಕೂಡ ಅಷ್ಟೇ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈಗ ನಾನು ಕೃಷ್ಣದೇವರಾಯ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು, ನಿಜಕ್ಕೂ GB ಎಲೆಕ್ಷನ್ ಬೇಕಾ ಬೇಡವಾ ಅನ್ನುವಂಥದ್ದನ್ನು ಅವ್ರ ಬಾಯಿಂದ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಈಗ ನಾನು ಕೃಷ್ಣದೇವರಾಯ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳು ಏನು, GB ಎಲೆಕ್ಷನ್ನ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಏನಿಲ್ಲ, ನಮ್ಗೆ ಒಳ್ಳೆ ಆಫೀಸರ್ ಬಂದು ಕೆಲಸ ಮಾಡೋದು. ಕಾರ್ಪೊರೇಟರ್ ಬೇಕಾಗೇ ಇಲ್ಲ, ವೇಸ್ಟ್ ಅಷ್ಟೇ. ಅಂದರೆ ಯಾರು ಬಂದರೂ ಕೆಲಸ ಮಾಡೋದು ಅಷ್ಟರಲ್ಲೇ ಈಗ ಮೊದಲು ಮಾಡ್ತಿದ್ರು, ಈಗ ಏನಿಲ್ಲ. ಮೊದಲೆಲ್ಲ ಕಾರ್ಪೊರೇಟರ್ ಒಳ್ಳೆ ವಾಲಂಟಿಯರ್ ಮಾಡ್ತಾಯಿದ್ರು, ಈಗ ಯಾರು ಮಾಡಲ್ಲ, ಕರೆದ್ರು ಬರಲ್ಲ. ಒಳ್ಳೆ ಅನುಕೂಲ ಆಗೋ ಥರ ಇದ್ರೆ ಆಗಲಿ, ಯಾಕಂದ್ರೆ ನಾವು ಓಟ್ ಹಾಕ್ತೀವಿ. ಅನುಕೂಲ ಇಲ್ಲ ಅಂದರೆ ಬೇಡವೇ ಬೇಡ. ಸರ್, ನಾವು ಜನಸೇವೆ ಮಾಡಿಕೊಂಡು ಇಲ್ಲಿ ಕುಂದುಕೊರತೆಗಳು ಏನೇ ಇದ್ರೂ ನಾವು ಮಾಡಬೇಕಂತಲೇ ಇದ್ದೀವಿ. ನಮ್ಮ MLA ಅವರು ಮಾಡ್ತಾ ಇದ್ದಾರೆ. ನಾವು ಅದ್ರ ಜೊತೆಗೆ ನಮಗೂ ಒಂದು ಸೀಟ್ ಅಂತ ಕೊಟ್ಟರೆ, ನಾವು ಏನಾರು ಗೆದ್ದರೆ ಇಲ್ಲಿ ಕಾಂಗ್ರೆಸ್ಸಿಂದ ನಾವು ಒಂದು 25 ವರ್ಷದಿಂದ ನಾವು ಇದ್ದೀವಿ. ಅವ್ರು ನಮ್ಮ MLA ಅವರು MLC ಆಗಿದ್ದಾಗಿಂದ ನಾವು ಅವ್ರ ಜೊತೆನೇ ಇದ್ದೀವಿ. ನಾವು ಅದಕ್ಕೆ ಅನ್ವರ್ಕರ ಆಗಿದ್ದೀವಿ. ಅವ್ರ ಜೊತೆ ಅವ್ರು ಮಾಡಿದಂಥ ಕೆಲಸಗಳನ್ನೇ ನಾವು ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನಾವು ಅವ್ರ ಕೆಲಸಗಳನ್ನ ಕೈ ಜೋಡಿಸ್ಕೊಂಡು ನಾವು ಮಾಡಬೇಕಂತೀವಿ. ನಾವೇನಾರು ಗೆದ್ದರೆ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಬೇಕಂತಿದ್ದೀವಿ. ನಮ್ಮಲ್ಲಿ ಪ್ರತಿಯೊಂದು ವಾರ್ಡಲ್ಲೂ 2 ರಿಂದ 3 ಜನ ಕ್ಯಾಂಡಿಡೇಟ್ಸು ನಮ್ಮಲ್ಲಿ ರೆಡಿ ಇದ್ದಾರೆ. ಯಾವುದೇ ರೀತಿಯಾದಂಥ ಕ್ಯಾಂಡಿಡೇಟ್ ಬಗ್ಗೆ ನಮ್ಮಲ್ಲಿ ಆತಂಕ ಏನಿಲ್ಲ. ಸೊ ಈಗಾಗಲೇ 13 ವಾರ್ಡಲ್ಲೂ ಕೂಡ ಸಿದ್ಧತೆಗಳು ನಡೀತಿದೆ. ಏನೇನು ಬೇಕೋ ತಯಾರಿ ಕೂಡ ನಾವು ನಡ್ಕೊಳ್ತಿದ್ದೀವಿ, ಆಲ್ರೆಡಿ ಸಿದ್ಧಪಡಿಸ್ಕೊಂಡಿದ್ದೀವಿ. ಇವಾಗ ಏನಾಗಿದೆ ಅಂದರೆ
ಜನಗಳು ಕಾರ್ಪೊರೇಟರ್ಗಳು ಇಲ್ಲದೆ ಭಾಳ ಸಮಸ್ಯೆ ಅನುಭವಿಸ್ತಿದ್ದಾರೆ. ಕೇಳಿದ್ರಲ್ಲ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 13 ವಾರ್ಡ್ಗಳಲ್ಲಿ ಜನರ ಮನದಾಳದ ಮಾತುಗಳು. ಇದು ಇವತ್ತಿನ ಪಾಲಿಕೆಯ ಪಯಣ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.